ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕನ್ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಈ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದು ಕಂಪ್ಲೀಟಾಗಿ ಫ್ರೀ ಇರುತ್ತೆ, ಯಾವುದೇ ರೀತಿಯ ಚಾರ್ಜಸ್ ಅಪ್ಲೈ ಆಗೋದಿಲ್ಲ. ಹಾಗಾಗಿ ನೀವು ಮುಕ್ತವಾಗಿ ಧೈರ್ಯದಿಂದ ಸಬ್ಸ್ಕ್ರೈಬ್ ಮಾಡ್ಕೊಬೋದು, ಯಾವುದೇ ರೀತಿಯ ಹಣ ಕಟ್ಟಾಗೋದಿಲ್ಲ. ಈ ಒಂದು ವಿಡಿಯೋದಲ್ಲಿ ನಾನು ಈ 5 ರೂಪಾಯಿನ ಭಗತ್ ಸಿಂಗ್ ಅವರ ನಾಣ್ಯದ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೇನೆ. ಈ ನಾಣ್ಯದ ವಿಶೇಷತೆ ಏನು, ಮತ್ತು ನಾಣ್ಯದ ಬಿಡುಗಡೆಯ ಹಿಂದಿನ ಉದ್ದೇಶವೇನು, ನಾಣ್ಯದ ಮಾರುಕಟ್ಟೆ ಮೌಲ್ಯವೇನು ಎಲ್ಲವನ್ನು ತಿಳಿಸ್ತಾ ಇದ್ದೇನೆ. ಹಾಗಾಗಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ಇದು ಸಿಂಗಲ್ ಮಿಂಟ್. ಕೇವಲ ನೀವು ಯಾವುದೇ ನಾಣ್ಯ ನೋಡಿ, ಭಗತ್ ಸಿಂಗ್ ಅವ್ರದ್ದು ಹೈದರಾಬಾದ್ ಮಿಂಟಿಂದ ಮಾತ್ರ ಬಂದಿರುತ್ತೆ. ಸಿಂಗಲ್ ಮಿಂಟು, ಸಿಂಗಲ್ ಇಯರು, ತಲೆ ಕೆಡಿಸ್ಕೊಳಬೇಕಾಗೇ ಇಲ್ಲ. ಹಾಗಾಗಿ ನಾಣ್ಯಕ್ಕೆ ವಿಶೇಷವಾಗಿ ಏನಾದರೂ ಬೆಲೆ ಇದೆಯಾ ಎಲ್ಲ ನಿಮ್ಗೆ ತಿಳ್ಸ್ಕೊಂಡು ಕೊಡ್ತಾ ಇದ್ದೇನೆ. ಮತ್ತು ಈ ನಾಣ್ಯದಲ್ಲಿ ಕೆಲವೊಂದು ನೋನ್ ಎರರ್ ವೆರೈಟೀಸ್ ಇರುವಂಥದ್ದು, ಅದ್ರ ಬಗ್ಗೆ ಕೂಡ ನಾನು ಹೇಳ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಮಿಸ್ ಮಾಡಿದರೆ ವಿಡಿಯೋನ ಹೈಪ್ ಮಾಡಿ. ಈಗ ವಿಡಿಯೋಗೆ ಬಂದುಬಿಡೋಣ. ಈ ಒಂದು ಭಗತ್ ಸಿಂಗ್ ಅವರ ನಾಣ್ಯವನ್ನು 1907ರಲ್ಲಿ ಜನಿಸಿದಂತಹ ಈ ಒಂದು ಮಹಾನ್ ರಾಷ್ಟ್ರಭಕ್ತರ ಒಂದು ನೆನಪಿಗೋಸ್ಕರ 2007ರಲ್ಲಿ ಏನು 100 ವರ್ಷಗಳು ಕಂಪ್ಲೀಟ್ ಆಗುತ್ತಲ್ಲ, 1907ರಿಂದ 2007ಕ್ಕೆ ಆ ಒಂದು ಜನ್ಮ ಶತಮಾನೋತ್ಸವದ ಅಂಗವಾಗಿ ಈ ನಾಣ್ಯವನ್ನು ಬಿಡುಗಡೆ ಮಾಡಿರುವಂಥದ್ದು. 5 ರೂಪಾಯಿನ ಕೊಮೊಮೇರೇಟಿವ್ ಸೀರೀಸ್ನಲ್ಲಿ, 5 ರೂಪಾಯಿನ ಸ್ಮಾರಕ ನಾಣ್ಯಗಳ ಸರಣಿಯಲ್ಲಿ. ಹಾಗಾಗಿ ನಾಣ್ಯಕ್ಕೆ ತುಂಬ ಅಂದರೆ ತುಂಬ ವಿಶೇಷವಾದಂತಹ ನಾಣ್ಯ. ಮೊದಲಿಗೆ ದೇಶಭಕ್ತರಿಗೆ ಇದು ತುಂಬ ಅಂದರೆ ತುಂಬ ಇಷ್ಟವಾಗುವಂಥ ವಿಡಿಯೋ ಆಗಿರುತ್ತೆ. ನಾಣ್ಯ ನೋಡಿ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನಾಣ್ಯದ ರಿವರ್ಸ್ ಸೈಡ್ನಲ್ಲಿ ಭಗತ್ ಸಿಂಗ್ ಅವರ ಸುಂದರವಾದಂತಹ ಪೋರ್ಟ್ರೇಟ್ ಇರುವಂಥದ್ದು, ಮತ್ತು ನಾಣ್ಯದ ಅಬ್ಸರ್ವ್ ಸೈಡ್ನಲ್ಲಿ 5 ರೂಪಾಯಿನ ಡಿನಾಮಿನೇಷನ್ ಬರೆದು ದೇವನಾಗರಿ ಲಿಪಿ ಮತ್ತು ಕೆಲವೊಂದು ರೋಮನ್ ಲೆಟರ್ಸನ್ನು, ಅಂದರೆ ರೋಮನ್ ಲಿಪಿಯನ್ನು ಬಳಸಿ ಭಾರತ, ಇಂಡಿಯಾ, ರುಪೀಸ್ ಎಲ್ಲ ಬರೆದಿರುವಂಥದ್ದು. ಮತ್ತು ಇಲ್ಲೂ ಅಷ್ಟೇ ಶಾಹಿದ್ ಭಗತ್ ಸಿಂಗ್ ಅಂತ ಬರೆದಿರುವಂಥದ್ದು ರಿವರ್ ಸೈಡ್ನಲ್ಲಿ, ಬರ್ತ್ ಸೆಂಟನರಿ. ಮತ್ತು ಇತ್ತಗಡೆ ನೀವು ನೋಡ್ಬೋದು ದೇವನಾಗರಿ ಲಿಪಿಯಲ್ಲಿ ಜನ್ಮಾಷ್ಟಮಿ ಅಂತ ಬರೆದಿರೋದು, ಶಾಹಿದ್ ಭಗತ್ ಸಿಂಗ್ ಜನ್ಮಾಷ್ಟಮಿ ಅಂತ ಬರೆದಿರುವಂಥದ್ದು. ಅದನ್ನು ದೇವನಾಗರಿ ಲಿಪಿಯಲ್ಲಿ ಬರೆದಿರುವಂಥದ್ದು. 1907 ಮತ್ತು 2007ರ ಒಂದು ಇಸವಿಯನ್ನು ಹಾಕಿರುವಂಥದ್ದು. ಈ ನಾಣ್ಯ 2007ರ 5 ರೂಪಾಯಿನ ಸ್ಮಾರಕ ನಾಣ್ಯಗಳ ಸ್ಟೈನ್ಲೆಸ್ ಸ್ಟೀಲ್ನ ಒಂದು ಸರಣಿಯಲ್ಲಿ ಬಂದಿರುವಂಥದ್ದು, ಅವತರಣಿಕೆಯಲ್ಲಿ ಬಂದಿರುವಂಥದ್ದು. ನಾಣ್ಯಕ್ಕೆ ಹೈದರಾಬಾದ್ ಮಿಂಟ್ ಆಗಲೇ ಹೇಳಿದ್ದೀನಿ, ಸ್ಟಾರ್ ಮಾರ್ಕ್ ಇರುತ್ತೆ. ನೀವು ಮಿಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ. UNC ಗ್ರೇಡ್ ಇದ್ದರೆ ಮಾತ್ರ ಹೆಚ್ಚು ಬೆಲೆ ಸಿಗುತ್ತೆ. ಎಷ್ಟು? 40ರಿಂದ 50 ರೂಪಾಯಿ ಸಿಗುತ್ತೆ. ಕೇವಲ 5 ರೂಪಾಯಿ ನಾಣ್ಯಕ್ಕೆ 10 ಪಟ್ಟು ಹೆಚ್ಚು ಬೆಲೆ ಸಿಗುತ್ತೆ UNC ಗ್ರೇಡ್ ಇರುವಂಥದ್ದು. ನಾನು ಆಗಲೇ ಹೇಳಿದೆ ವಿಡಿಯೋದ ಶುರುವಿನಲ್ಲೇ, ಇದರಲ್ಲಿ ಕೆಲವೊಂದು ನೋನ್ ವೆರೈಟಿ ಇರುವಂಥದ್ದು. ಯಾವುದು ನೋನ್ ವೆರೈಟೀಸು ಮತ್ತು ನೋನ್ ಎರರ್ ವೆರೈಟೀಸ್ ಯಾವುದು ಅಂದರೆ, ಮೊದಲಿಗೆ ಇದರ ಎಡ್ಜಸ್ಸಲ್ಲಿ ಸ್ವಲ್ಪ ಕೆಲವೊಂದು ನೋನ್ ಅಂದರೆ ಏನು ರಿಪೋರ್ಟೆಡ್ ಏನು ಹೇಳ್ತಿರುತ್ತೆ ಅಂದರೆ ಸ್ಮೂತ್ ಎಡ್ಜಸ್ ಬರುತ್ತೆ. ಈಗ ನನ್ನ ಹತ್ರ ಇರುವಂಥದ್ದು ಮಿಲ್ಲೆಡ್ ಎಡ್ಜಸ್ ಅಂತಾರೆ, ಮಿಲ್ಲೆಡ್ ಇದು. ಅದರಲ್ಲಿ ರೀಡೆಡ್ ಎಡ್ಜಸ್ಸು ಬರುತ್ತೆ ಅಂತ ಕೆಲವೊಬ್ಬರು ಹೇಳಿರೋ ಉದಾಹರಣೆ ಕೂಡ ಇದೆ. ನಾನು ನೋಡಿಲ್ಲ. ಏನು ಸ್ಮೂತ್ ಪ್ಲೇನ್ ಎಡ್ಜಸ್ಸನ್ನು ನಾನು ನೋಡಿದ್ದೇನೆ. ಮತ್ತು ಅದಕ್ಕೆಲ್ಲ ಸ್ವಲ್ಪ ಬೆಲೆ ಇರುತ್ತೆ. ಅದಾದಮೇಲೆ ಕೆಲವೊಂದು ಡೈ ಕ್ರ್ಯಾಕ್ ಎರರ್ ಈಸಿಯಾಗಿ ಬರುತ್ತೆ ಇದರಲ್ಲಿ. ಯಾಕೆಂದರೆ ಸ್ಟೈನ್ಲೆಸ್ ಸ್ಟೀಲ್ ಕಾಯಿನ್ಗಳು ಈಸಿಯಾಗಿ ಹೀಟಿಂಗಲ್ಲಿ ಪ್ರೆಸ್ ಮಾಡಿದಾಗ ಡೈ ಕ್ರ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಕಡ್ ಎರರ್, ಎಕ್ಸ್ಟ್ರಾ ಮೆಟಲ್ ಬರುತ್ತೆ, ಕಡ್ ಎರರ್ ಬರುತ್ತೆ. ಇವು ಎಲ್ಲ ಕೆಲವೊಂದು ನೋನ್ ವೆರೈಟಿ ಇದರಲ್ಲಿರುವಂಥದ್ದು ಎರರ್ ವೆರೈಟಿ. ಅವುಗಳಿಗೆ ಸ್ವಲ್ಪ ಬೆಲೆ ಅಂದರೆ 100-150 ರೂಪಾಯಿವರೆಗೂ ಬೆಲೆ ಇರುತ್ತೆ UNC ಗ್ರೇಡಲ್ಲಿ. ನನ್ನ ಹತ್ರ ಇದರಲ್ಲಿ ಏನೋ ರೊಟೇಷನ್ ಇದೆ, ಇದರಲ್ಲಿ ಶಿಫ್ಟಿಂಗ್ ಇದೆ ಅಂದರೆ ಇನ್ನೂ ಸ್ವಲ್ಪ ಹೆಚ್ಚು ಬೆಲೆ 250-300 ರೂಪಾಯಿ ಆಗುತ್ತೆ. ಈಗ ನಾಣ್ಯದ ವಿಶೇಷತೆಗೆ ಬರೋದಾದರೆ, ನಾಣ್ಯ ನಿಮ್ಗಾಗಲೇ ಹೇಳಿದೆ ಸ್ಟೈನ್ಲೆಸ್ ಸ್ಟೀಲ್ ಮೆಟಲಿಂದ ಮಾಡಿದರೆ 6 ಗ್ರಾಮಷ್ಟು ತೂಕವನ್ನು ಹೊಂದಿರುತ್ತೆ, 23 mm ಡಯಾಮೀಟ್ರನ್ನು ಹೊಂದಿದ್ದು, ವೃತ್ತಾಕಾರದ ಒಂದು ಶೇಪನ್ನು ಹೊಂದಿರುವಂಥದ್ದು. ಇವರ ಒಂದು ಏನು ಶಾಹಿದ್ ಭಗತ್ ಸಿಂಗ್ ಅವರ ನೆನಪಿಗೋಸ್ಕರ 100ನೇ ವರ್ಷದ ಜನ್ಮ ಶತಮಾನೋತ್ಸವದ ನೆನಪಿಗೋಸ್ಕರ ಈ ಒಂದು ನಾಣ್ಯವನ್ನು ಬಿಡುಗಡೆ ಮಾಡಿರುವಂಥದ್ದು. ನಾಣ್ಯ ನಿಮಗೇನಾದರೂ UNC ಗ್ರೇಡ್ ಇದೆ ಮಾತ್ರ ಇಟ್ಕೊಳ್ಳಿ. ಇಲ್ಲ ಬಳಸದಿರೋ ಕಾಯಿನ್ ಇದೆ, ಎಷ್ಟು ಬೆಲೆ? 5ರಿಂದ 6 ರೂಪಾಯಿ ಅಷ್ಟೇ. 6 ರೂಪಾಯಿ ಯಾವಾಗ ಸಿಗುತ್ತೆ ಅಂದರೆ ನೀವು ಲಾಟಲ್ಲಿ ಮಾರಿದಾಗ ಸಿಗುತ್ತೆ. ಲಾಟಲ್ಲಿ ಅಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ ನಾಣ್ಯ. ಸಿಂಗಲ್ ಮಿಂಟ್ ಆಗಿರೋದ್ರಿಂದ ಸ್ವಲ್ಪ ಇಟ್ಕೊಂಡ್ರೆ ಒಳ್ಳೆಯದು, ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ನು. ಯಾಕೆಂದರೆ ಸಿಂಗಲ್ ಮಿಂಟ್ ಇರೋ ಯಾವುದೇ ಕಾಯಿನ್ ಆದ್ರೂ ಈಸಿಯಾಗಿ ಸ್ಕೇರ್ ಕ್ಯಾಟಗರಿಗೆ ಹೊರಟೋಗ್ಬಿಡುತ್ತೆ. ಇವಾಗ ಕಾಮನ್ ಕ್ಯಾಟಗರಿ ಇರೋದು ಸ್ಕೇರ್ ಕ್ಯಾಟಗರಿಗೆ ಹೋಗ್ಬಿಡುತ್ತೆ. ನೀವು ಅದನ್ನು ಜೋಪಾನವಾಗಿ ಇಟ್ಕೊಂಡ್ರೆ ಒಳ್ಳೆಯದು. ಆದಷ್ಟು UNC ಗ್ರೇಡ್ ನಾಣ್ಯಗಳನ್ನು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸ್ಟೈನ್ಲೆಸ್ ಸ್ಟೀಲ್ಗಳ ನಾಣ್ಯಗಳೇನಿದಾವಲ್ಲ, ಏನು ಈ ಒಂದು ಸ್ಟೀಲ್ ನಾಣ್ಯಗಳು, ನೀವು ಗಾಳಿಗೆ ಎಕ್ಸ್ಪೋಸ್ ಮಾಡಿಬಿಟ್ರೆ ಅದರಲ್ಲಿರುವಂಥ ಅಟ್ಮಾಸ್ಫಿಯರ್ ಏನು ಮಾಯ್ಶ್ಚರ್ ಇದೆಯಲ್ಲ, ಅದರಿಂದ ನಾಣ್ಯ ತುಕ್ಕು ಹಿಡಿಯುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಏನಪ್ಪ ಸ್ಟೀಲ್ಗೂ ತುಕ್ಕು ಹಿಡಿಯುತ್ತಾ ಅಂದರೆ ಖಂಡಿತವಾಗ್ಲೂ
ಸ್ವಲ್ಪ ಮಟ್ಟದ ತುಕ್ಕು ಹಿಡಿದು ಸ್ವಲ್ಪ ಬ್ಲಾಕಿಶ್ ಬ್ರೌನಿಶ್ ಸ್ಪಾಟ್ಸ್ ಬರುತ್ತೆ, ಆಗ ನಾಣ್ಯಕ್ಕೆ ಬೆಲೆ ಬರೋದಿಲ್ಲ. ಮುಂದೆ ಯಾವತ್ತಾದರೂ ಇದು ರೇರ್ ಕ್ಯಾಟಗರಿಗೆ ಹೋದಾಗ ನೀವು ಆವಾಗ ಯು ಎನ್ ಸಿ ಗ್ರೇಡ್ ಇಟ್ಕೊಂಡಿದ್ರೆ ಸ್ವಲ್ಪ ಹೆಚ್ಚು ಬೆಲೆ ಸಿಗುತ್ತೆ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ತುಂಬ ಧನ್ಯವಾದಗಳು.